ಖರ್ಚಿಗೆ ಏನು ಹಣ ಸಿಗ್ತಾ ಇರ್ಲಿಲ್ವಾ ಅಲ್ಲಿ? ಇಲ್ಲ ಮೇಡಮ್. ನಮ್ಗೆ ಇಂದಿರಾ ಕ್ಯಾಂಟೀನ್ಲಿ ಫುಟೇಜ್ ಚೆಕ್ ಕೊಡ್ಸ್ಬೇಕು, 10 ರೂಪಾಯಿ ಊಟ ಕೊಡ್ತಾ ಇದ್ರು ಮೇಡಮ್ ನಮ್ಗೆ. ಹೊಟ್ಟೆ ತುಂಬಾ ಊಟ ಸಿಗ್ತಾ ಇತ್ತಾ? ಹೋಗ್ಲಿ, ಊಟ ಚೆನ್ನಾಗಿ ಕ್ಯಾಂಟೀನ್ ಮೇಡಮ್ ಆಗಿರ್ಬೋದು, ಮತ್ತೆ ಸೆಕ್ಯೂರಿಟಿ ಆಗಿ ಅವೇ ಬಂದು ಕೇಳೋರು, ಯಾಕಪ್ಪ ಹಸ್ಕೊಂಡಿದ್ಯಾ, ನೀವು ಊಟ ತಿಂಡಿ ಮಾಡ್ತಿದ್ದ ಹಸ್ಕೊಂಡಿದ್ಯಾ ಅಂತ ಅವೇ ಕೇಳ್ತೀವಿ ಮೇಡಮ್. ಸೊ ಒಟ್ನಲ್ಲಿ ನಿಮಗೆ ಊಟ ತಿಂಡಿನೂ ಸಹ ಸರಿಯಾಗಿ ಇರ್ತಿರ್ಲಿಲ್ಲ. ಹೌದು ಮೇಡಮ್. ಸೊ ಈಗ ಹೇಗಿದೆ ಜೀವನ ಅಲ್ಲಿಂದ ಹೊರಗೆ ಬಂದ್ಮೇಲೆ ಅನಿಲ್ ಕುಮಾರ್ ಅವರೇ? ಮೇಡಮ್ ಜೀವನ ಹೇಗಿದೆ ಅಂದ್ರೆ ಈಗ ಕಷ್ಟ ಇವಾಗ ಇನ್ನೂ ಈ ತರ ನಮ್ಗೆ ಬೆದರಿಕೆ ಆಗ್ತಾವೆ. ಈಗ ನಾವ್ ಏನ್ ಅಪ್ಲಿಕೇಶನ್ ಮಾಡಿದ್ದೀವಿ ಅಲ್ವಾ, ಅದಕ್ಕೆ ಎನ್ಕ್ವೈರಿ ಆಗ್ಲಿ ಬಿಡಿ ಅಂತ ಹೇಳ್ತಿದ್ರು. ಈಗ ನಮ್ಮ DCP ಮೇಡಮ್ ಆಗಿರ್ಬೋದು, ನಮ್ಮ ಇದು ಲಷ್ಕರ್ ಸ್ಟೇಷನ್ ಆಗಿರ್ಬೋದು, ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ, ಮಾನಿಟರ್ ಮಾಡ್ತಾ ಇದಾರೆ. ಯಾವ ತಪ್ಪು ಯಾವ ಸುಳ್ಳು ಮಾನಿಟರ್ ಮಾಡ್ತಾ ಇದಾರೆ. ಹಿಂಗ ಆಗ್ಬೇಕಾದ್ರೆ ಈಗ ಮಾನಿಟರ್ ನಡೀತಾ ಇದೆ ಆಲ್ರೆಡಿ. ಅದ್ ನಡಿಬೇಕಾದ್ರೆ ಇವರು ನಮ್ಗಿಂತ ಜೀವ ಬೆದರಿಕೆ ಆಗೋದು ತಪ್ಪಲ್ಲ ಮೇಡಮ್. ಈಗ ಜೀವ ಬೆದರಿಕೆ ಹಾಕಿರೋದ್ರ ಬಗ್ಗೆ ನೀವು ಮತ್ತೊಂದು ಠಾಣೆಗೆ ಹೋಗಿ ದೂರನ್ನು ಕೊಟ್ಟರೆ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ, ಜೊತೆಗೆ ನಿಮ್ಗೆ ಏನೆಲ್ಲ ವ್ಯವಸ್ಥೆ ಬೇಕೋ ಪೊಲೀಸವರು ಮಾಡ್ತಾರೆ. ನೀವು ಮತ್ತು ಆದಷ್ಟು ಬೇಗ ಅದೊಂದು ಕೆಲಸ ಮಾಡಿ. ನಮಗೆ ಜೀವ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ನೀವು ನಿಮ್ಮ ಬಳಿ ಯಾವುದಾದ್ರೂ ದಾಖಲೆಗಳಿದ್ರೆ, ಅವ್ರು ಫೋನ್ ಮಾಡಿರೋಂಥ ರೆಕಾರ್ಡ್ಸ್ಗಳಿದ್ರೆ ಪೊಲೀಸ್ ಠಾಣೆಗೆ ಫಸ್ಟ್ ಹೋಗಿ ಅದನ್ನ ರೆಕಾರ್ಡಿಂಗ್ ನಮ್ಮ ಪೊಲೀಸ್ ಸಾಹೇಬರು ಕಳ್ಸ್ಕೊಡಿದೆ, ಇನ್ಸ್ಪೆಕ್ಟರ್ ಮೇಡಮ್ ಕಳ್ಸ್ಕೊಡಿದೆ. ಅಂದ್ರೆ ಈಗ ನಾವು ಒಬ್ಬನೇ ಈಗ ಹೊರಗಡೆ ಎಲ್ಲೇ ಹೋಗಕ್ಕೂ ಭಯ ಆಗ್ತೇವೆ ಮೇಡಮ್. ಈಗ ಅಲ್ಲಿ ಹೋಗಕ್ಕೂ, ಈಗ ಮೈಸೂರು ಅಂತ ಹೇಳಿದ್ರಲ್ವಾ, ಮೈಸೂರು ಹೋಗಕ್ಕೂ ಭಯ ಆಗ್ತದೆ, ಈಗ ಸ್ಟೇಷನ್ಗೆ ಹೋಗ್ಬೇಕಾದ್ರೂ ಭಯ ಆಗ್ತಿದೆ ನನಗೆ. ಸೊ ಸದ್ಯ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಹಾಗಾದ್ರೆ? ಮೇಡಮ್ ಕೆಲಸ ಏನೂ ಇಲ್ಲ ಮೇಡಮ್. ಮತ್ತೆ ಜೀವನ ಮನೆಯಲ್ಲಿ ಯಾರ್ಯಾರು ಇರೋದು ಅನಿಲ್ ಕುಮಾರ್ ಅವ್ರ ಮನೆಯಲ್ಲಿ? ಮೇಡಮ್ ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಣ್ಣ, ನಮ್ಮ ಅಕ್ಕ, ನಾನು. ಹೇಗೆ ನಿಮ್ಮನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಇಲ್ಲಿಂದ ಬಂದ ಮೇಲೆ? ಈಗ ಹೊರಗಡೆ ಇಷ್ಟೊಂದೆಲ್ಲ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಬಂದ್ಬಿಡ್ತು ನಿಮ್ಮ ವಿಚಾರ. ಸೊ ನಿಮ್ಮನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅವರು ಮನೆಯಲ್ಲಿರೋಂಥವ್ರು? ಮೇಡಮ್ ಅಕ್ಸೆಪ್ಟ್ ಮಾಡ್ಕೊಂಡು ಅಂದ್ಮೇಲೆ ಈಗ ಅವರು ಈಗ ಹೊರಗಡೆ ಎಲ್ಲೂ ಇರಕ್ಕೂ ಆಗಲ್ಲ. ಈಗ ಮನೇಲಿ ಇರ್ಬೇಕಲ್ವಾ, ಹೊರಗಡೆ ಎಲ್ಲೂ ಇರಕ್ಕೂ ಆಗಲ್ಲ. ಈಗ ಅಕ್ಸೆಪ್ಟ್ ಮಾಡ್ಕೊಂಡು ಈಗ ಈ ತರ ಅಂತ ಎಲ್ಲ ಮ್ಯಾಟರ್ ತಿಳಿಸಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡು, ಇವಾಗ ಅವ್ರಿಗೂ ತುಂಬಾ ಈಗ ಅವಮಾನ ಆಗ್ತದೆ. ಎಲ್ಲ ನಮ್ಮ ಅಕ್ಕಪಕ್ಕ ಮನೆಯವ್ರಾಗಿರ್ಬೋದು, ನಮ್ಮ ಏರಿಯಾದವ್ರಾಗಿರ್ಬೋದು, ಎಲ್ಲ ಮನೆಯವ್ರ ಬಂದ್ ಕೇಳೋದು, ಈ ತರ ಮಗ ಈ ತರ ಆದ್ಮೇಲೆ ಏನಂತ ಕೇಳೋದು, ಆತರ ಎಲ್ಲ ಮಾಡಿ ತುಂಬಾ ಅವಮಾನ ಆಗ್ತದೆ ಮೇಡಮ್. ಅವಮಾನ ತಡೆಯಕ್ಕಾಗದೆ ಈಗ ಅವರೇ ಈಗ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಮೇಡಮ್. ಇಲ್ಲ ಎಲ್ಲರಿಗೂ ಅಪ್ಪ ಅಮ್ಮ ಹೆಚ್ಚು ಕಮ್ಮಿ ಆದ್ರೆ ಈಗ ನಾವೇ ಮೇಡಮ್ ಮಾಡಿ, ಈಗ ಅವ್ರಿಗೆ ಅಪ್ಪ ಅಮ್ಮ ಹೆಚ್ಚು ಕಮ್ಮಿ ಆದ್ರೆ, ಈಗ ನಮ್ಮ ಅಪ್ಪ ಅಮ್ಮ ಊಟ ಮಾಡಿಲ್ಲ ಅಂತಾರಲ್ವಾ, ನಮ್ಮ ಅಪ್ಪ ಅಮ್ಮ ಈಗ ನಿಮ್ದೇ ಊಟ ಮಾಡ್ತಾ ಕೂತಿದಾರ, ನಮ್ಮ ಅಪ್ಪ ಅಮ್ಮ ಊಟ ಮಾಡಿಲ್ಲ, ಅವ್ರ ತರ ಈಗ ಮಾಡ್ತೀವಿ. ಈಗ ಎಲ್ಲ ಅವಮಾನ ಆದ್ರೆ ಯಾವ ಮೇಡಮ್, ಈಗ ಒಂದ್ ತುಂಬದ ಕುಟುಂಬದ ಅವಮಾನ ಆದ್ರೆ, ನಮ್ ಬಡವ ಫ್ಯಾಮಿಲಿ ಆಗಿರ್ಬೋದು, ಒಂದ್ ತುಂಬದ ಕುಟುಂಬ ನಮ್ದು, ಆತರ ಅವಮಾನ ಆದ್ಮೇಲೆ ಯಾವ ಮೇಡಮ್ ಸಹಿಸ್ಕೊತಾರೆ? ಸರಿ ಅನಿಲ್ ಕುಮಾರ್ ಅವರೇ, ನೀವು ಮೊದಲು ಆ ಗ್ರೂಪಿಗೆ ಯಾಕೆ ಹೋಗಕ್ಕೆ ತೀರ್ಮಾನ ಮಾಡಿದ್ರಿ? ಬದುಕೋದಕ್ಕೆ ಬೇಕಾದಷ್ಟು ದಾರಿ ಇತ್ತಲ್ಲ. ಈಗ ಅವ್ರದ್ದೇ ಪಾಪ, ಅವರ ಸಮುದಾಯದಲ್ಲಿ ನಾವು ಅವ್ರದ್ದು ತಪ್ಪು ಸರಿಯನ್ನು ಪೊಲೀಸರು ವಿಚಾರಣೆ ಮಾಡಿ ಕೋರ್ಟಲ್ಲಿ ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಮೊದಲನೇದಾಗಿ ಅವ್ರ ಸಮುದಾಯಕ್ಕೆ ಎಲ್ಲೂ ಸಹ ಕೆಲಸ ಸಿಗೋದಿಲ್ಲ. ಅವರು ಸಹ ತಮ್ಮ ಜೀವನವನ್ನು ಭಿಕ್ಷಾಟನೆಯಲ್ಲಿ ನಡೆಸ್ತಾ ಇದ್ದಾರೆ. ಇನ್ನು ನೀವು ಹೇಳೋ ಹಾಗೆ ಸೆಕ್ಸ್ ವರ್ಕ್ ಅದು ಕೆಲವೊಂದು ಕಸ್ಟಮರ್ ಸಿಕ್ಕಿದ್ರೆ ಅವರು ಅಂತ ನೀವು ಹೇಳೋ ಹಾಗೇನೆ, ಅಥವಾ ಅವರು ಹೇಳೋ ಹಾಗೆ. ಬಟ್ ಅದು ಸರಿ ತಪ್ಪನ್ನ ಕೋರ್ಟ್ನಲ್ಲಿ ತೀರ್ಮಾನ ಮಾಡ್ತಾರೆ. ನೀವು ಅಂಥ ಗುಂಪಿಗೆ ಹೋಗಿ ಸೇರ್ಕೊಳ್ಳೋಂಥದ್ದು ಏನಿತ್ತು? ಯಾಕೆ ನೀವು ಬೇರೆ ಎಲ್ಲೋ ನಿಮ್ಮನ್ನು ಕಿಡ್ನಾಪ್ ಮಾಡಿದ್ದ ಇವರು? ಸರಿ ಆಯ್ತು. ಈಗ ನಿಮ್ಮ ತಂದೆ ತಾಯಿ ಜೊತೆ ನೀವು ಆರಾಮಿದ್ದೀರಾ? ಇಲ್ಲ ಮೇಡಮ್, ಮನೇಲಿ ನೆಮ್ಮದಿನೇ ಇಲ್ಲದ ಜೀವನ ಆಗಿದೆ ಮೇಡಮ್ ನಮ್ದು. ನೀವು ಹೊರಗಡೆ ಭಿಕ್ಷಾಟನೆಗೆಲ್ಲ ಬಂದಾಗ ತಪ್ಪಿಸ್ಕೊಂಡ್ ಬಂದ್ಬಿಡೋದಲ್ವಾ ನಿಮ್ಮ ಮನೆಗೆ ನೀವು? ಮೇಡಮ್ ಐ ಸೆಕ್ಯೂರಿಟಿ ಹೇಳ್ಕೊಂಡಿದ್ವು, ಈಗ ಕಡೆಗೆಲ್ಲ ಹೇಳ್ಕೊಂಡಿದ್ವು, ಇವನ್ನ ಎಲ್ಲೇ ಸಿಕ್ಕ ಒಂದು ಕಣ್ ಮಡಿಗೆ ಮೇಲೆ ಅಂತ. ಮತ್ತೆ ಅವರು ತುಂಬಾ ಸೆಕ್ಯೂರಿಟಿ ಇಟ್ಕೊಂಡಿದ್ವು ಎಲ್ಲ. ಎಷ್ಟು ಕಲೆಕ್ಟ್ ಆಗ್ತಾ ಇತ್ತು ನಿಮ್ಗೆ ಅಮೌಂಟ್? ಎಷ್ಟು ಕಲೆಕ್ಟ್ ಆಗ್ತಾ ಇತ್ತು ಮೇಡಮ್? ದಿವಸಕ್ಕೆ 4,000-5,000 ರೂಪಾಯಿ ಮೇಡಮ್ ಪರ್ ಡೇ. ನಿಮ್ಮಂತವ್ರು ಎಷ್ಟು ಜನ ವರ್ಕ್ ಮಾಡ್ತಾರಲ್ಲಿ ಮೇಡಮ್? ಈಗ ಅವ್ರ ಕಮಿಟಿಲಿ ಸಪ್ರೇಟ್ ಆಗಿ ಮನೆ ಮಾಡ್ಕೊಂಡಿದ್ವು, ನಾವ್ ಹೋದ್ಮೇಲೆ ರೇಷ್ಮೆ ಮತ್ತೆ ಇಲ್ಲಿಂದ ಹುಬ್ಳಿಯಿಂದ ಬಂದಿದ್ಲು. ನಾವ್ ಹೋದಾದ್ಮೇಲೆ ಕರ್ಕೋದ್ಮೇಲೆ ಹುಬ್ಳಿ ಬಂದಿದ್. ಮತ್ತೆ ಅದು ನಾನ್ ಬ್ಯಾಕ್ಗ್ರೌಂಡ್ ಕೇಳಿಲ್ಲ, ಅವ್ರದ್ದು ಹೆಂಗೆ ಏನನ್ನ ಕೇಳಿ ನಾನ್ ಮಾತಾಡಕ್ ಹೋಗಿಲ್ಲ. ಅವ್ರಿಗೆ ಮತ್ತೆ ನಾನ್ ಬಂದ್ಮೇಲೆ ಇನ್ನೊಂದು ಈಗ ಶಿವಮೊಗ್ಗದಿಂದ ಇನ್ನೊಬ್ರು ಬಂದ್ವಲ್ಲ. ಈಗ ನಾನ್ ಮಾರನೆಗೆ ಆ ಹುಡುಗಿನ ಬಂದಿದ್ದು, ಈಗ ಅವಾಗ ಎಸ್ಕೇಪ್ ಆಗಿದ್ದು. ಅವ್ರಿಗೂ ಅವಕಾಶ ಆಗಿಲ್ಲ, ಅವ್ರಿಗೂ ಕೂಡ ದಿವಸ ಬಡಿಯೋದು ಆತರ ಮಾಡ್ತಿದ್ವು. ಈಗ ಅವ್ರು ಅಲ್ಲೇ ಇದಾರ? ಬಿಟ್ಟು ಹೋಗಿದಾರೆ ಮೇಡಮ್, ಬಿಟ್ಟು ಹೋಗಿದ್ದಾರೆ. ಈಗ ಅವ್ರಿಗೂ ಕಾಲ್ ಮಾಡಿ ಎದುರಿಸಿದಾರಂತೆ, ನಿಮ್ ಮನೆ ಹತ್ರ ಬರ್ತೀನಿ, ಗಲಾಟೆ ಮಾಡ್ತೀನಿ, ಹಂಗೆ ಹಿಂಗೆ ಅಂತ.
ಈಗ ನಿಮ್ಮ ಥರ ಎಷ್ಟು ಜನಕ್ಕೆ ಇವರು ಕೂಡ ಅಂದರೆ ನೀವು ಹೇಳಿದಾಗ ಎಷ್ಟು ಜನಕ್ಕೆ ಬೆದರಿಕೆ ಹಾಕೊಂಡು ಇಟ್ಕೊಂಡಿದ್ದಾರೆ, ಎಷ್ಟು ಜನನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ ಅಂತ ಹೇಳೋದು ನೀವು?